ಕರ್ನಾಟಕ PGCET 2024 ನಾನು ತಂದಿರೋ ಟಾಪಿಕ್ ಇವತ್ತು PGCET ಸಿಲೆಬಸ್. ತುಂಬ ಜನಕ್ಕೆ ಇವಾಗ ಡಿಗ್ರಿ ಮುಗಿಸಿ PGCETಗೆ ಪ್ರಿಪೇರ್ ಆಗ್ತಿರ್ತಾರೆ. ಅವ್ರಿಗೆಲ್ಲ ಏನು ಮಾಡಬೇಕು, ಏನು ಓದಬೇಕು, ಯಾವ ಟಾಪಿಕ್ಸ್ ಓದಬೇಕು, ಹಾಗೆ ಸಿಲೆಬಸ್ ಎಲ್ಲಿ ಸಿಗುತ್ತೆ, ಹೇಗೆ ಓದೋದು ಯಾವುದೂ ಗೊತ್ತಿರೋದಿಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಷಯಕ್ಕೆ ಬರೋದಾದರೆ PGCET ಅಂದರೆ ಎಂಟ್ರೆನ್ಸ್ ಎಕ್ಸಾಮಿಗೆ ಏನು ಓದಬೇಕು, ಸಿಲೆಬಸ್ ಏನು, ಎಲ್ಲಿ ಸಿಗುತ್ತೆ, ನೋಟ್ಸ್ ಎಲ್ಲಿ ಸಿಗುತ್ತೆ, ತುಂಬ ಜನ ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ. ಅಂಥವ್ರಿಗೇ ಈ ವಿಡಿಯೋ. ತುಂಬ ತಲೆ ಕೆಡ್ಸ್ಕೊಳ್ಳೋದೇನು ಬೇಡ. ನಾನು ವೀಡಿಯೋ ಮಾಡ್ತಿರೋ ಉದ್ದೇಶನೇ ಅದಕ್ಕೋಸ್ಕರ, ನಿಮಗೋಸ್ಕರ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡೋಣ ಅನ್ನೋದಕ್ಕೋಸ್ಕರ. ವೀಡಿಯೋನ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ಇನ್ಫಾರ್ಮೇಷನ್ ಫುಲ್ಲು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು PGCET ಆಲ್ ಸಿಲೆಬಸ್ ಎಲ್ಲ ಸಿಲೆಬಸ್ ಕೂಡ ನಾನು ಇವತ್ತು ನಿಮಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ನಾನು PGCETಗೆ ಪ್ರಿಪೇರ್ ಆಗ್ತಿದ್ದೀನಲ್ಲ, ಆ ಉದ್ದೇಶದಿಂದ ನಾನು ತಿಳ್ಕೊಂಡಿರೋ ಒಂದಷ್ಟು ಟಾಪಿಕ್ಸು ಆ್ಯಂಡ್ ಸಿಂಪ್ಲಿಫೈ ಮಾಡಿದ್ದೀನಿ. ತುಂಬ ಓದೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ನಿಮಗೂ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಫುಲ್ ನೋಡಿ. ಹಾಗಾದರೆ ವಿಷಯಕ್ಕೆ ಬರೋದಾದರೆ ಫಸ್ಟ್ ಟಾಪಿಕ್ ಬಂದು ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅದರಲ್ಲಿ ಒಂದಷ್ಟು 8 ಟೈಪ್ಸ್ಗಳಿದೆ. ಅದನ್ನು ನೀವು ಕಲ್ತ್ಕೊಂಡ್ರೆ ಸಾಕು. ಮೇಯ್ನ್ ಪಾರ್ಟು 5 ಟಾಪಿಕ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದು ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅದರಲ್ಲಿ ಸಿನೋನಾಮ್ಸ್, ಆಂಟೋನಾಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಐಡಿಯನ್ಸ್ ಆ್ಯಂಡ್ ಪ್ರೇಯರ್ಸ್, ಪೇರ್ ಎಕ್ಸ್ಪ್ರೆಸಿವ್ ರಿಲೇಷನ್ಶಿಪ್ಸ್, ಗ್ರಾಮರ್ಸ್, ಫೇಮಸ್ ಬುಕ್ಸ್ ಬರೆದಿರ್ತಾರಲ್ಲ ದೊಡ್ಡ ಪೊಯಿಟ್ಸ್ಗಳು, ಅವ್ರ ಲಿಟ್ರೇಚರ್ಸ್ಗಳನ್ನ ಓದಬೇಕು. ಆಮೇಲೆ ಸೆಂಟೆನ್ಸ್ ಕರೆಕ್ಷನ್ಸು. ಇದೇ ಥರ ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡಿಕೊಂಡ್ರೆ ಇಂಗ್ಲೀಷ್ ನಿಮಗೆ 25 ಮಾರ್ಕ್ಸ್ಗೆ ಡಿವೈಡ್ ಮಾಡಿರ್ತಾರೆ. ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡಿಕೊಂಡ್ರೆ ನಿಮ್ಗೆ ಆಲ್ಮೋಸ್ಟು ಮುಗಿಯುತ್ತೆ ಎಲ್ಲ. ಇನ್ನು ಎರಡನೇ ಟಾಪಿಕ್ ಬಂದು ಕಂಪ್ಯೂಟರ್ ಅವೇರ್ನೆಸ್. ಇದು 25 ಮಾರ್ಕ್ಸಿಗೆ ಇಟ್ಟಿರ್ತಾರೆ. ಅದರಲ್ಲಿ ಬಂದು ಬೇಸಿಕ್ ಕಂಪ್ಯೂಟರು, ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟು ಅಂದರೆ CPU, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸು ಆ್ಯಂಡ್ ಮೆಮೊರಿ, ಪ್ರೋಗ್ರಾಮ್ ಲ್ಯಾಂಗ್ವೇಜು ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಜನರಲ್ ಅವೇರ್ನೆಸ್ಸು. ಆಮೇಲೆ ವೆಬ್ ಅಪ್ಲಿಕೇಶನ್ ಆ್ಯಂಡ್ ಡಾಟಾ ಅಪ್ಲಿಕೇಶನ್ನು. ಈ 6 ಟಾಪಿಕ್ಸ್ನ ಓದ್ಕೊಂಡ್ರೆ ಆಲ್ಮೋಸ್ಟ್ ನೀವು ಕಂಪ್ಯೂಟರ್ನ ತಿಳ್ಕೊಂಡಂಗೆ ಅರ್ಥ ಆಗುತ್ತೆ. ಅದರಲ್ಲಿ ನೀವು ಆಲ್ಮೋಸ್ಟು 95% ನೀವು ಕಲ್ತಂಗೆ ಲೆಕ್ಕ. ಅದಕ್ಕೋಸ್ಕರ ಇಷ್ಟು ಟಾಪಿಕ್ಸ್ನ ನಾನು ಸಿಂಪ್ಲಿಫೈ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟು ಬಂದು ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರಿಸೋರ್ಸಿಂಗ್, ಪಜಲ್ಸ್, ಡಯಾಗ್ರಾಮ್ಸ್, ಅನಾಲಜಿ, ವರ್ಬಲ್ ಎಬಿಲಿಟಿ, ಅನಾಲಿಟಿಕಲ್ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಇದರಲ್ಲೂ 6 ಪಾರ್ಟಾಗಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಪಾಯಿಂಟ್ಸ್ನ. ಈ 6 ಟಾಪಿಕ್ಸ್ ಬಗ್ಗೆ ನಾವು ಓದ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ನಮಗೆ. ಇದ್ರದ್ದು ನೋಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಅದನ್ನು ಡೈರೆಕ್ಟಾಗಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಲಿಂಕು ಓಪನ್ ಆಗೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ಡಿಸ್ಕ್ರಿಪ್ಷನ್ ಲಿಂಕು ಓಪನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇದ್ರದ್ದೆಲ್ಲ ನೋಟ್ಸು ಕೂಡ ಕಂಪ್ಲೀಟ್ ಡೀಟೇಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟು ಲಿಂಕ್ನ ಓಪನ್ ಮಾಡಿ ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ತುಂಬ ಟೈಮ್ ಕಮ್ಮಿ ಇದೆ, ಅದಕ್ಕೋಸ್ಕರ ನಾನು ಬೇಗ ವೀಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟು ಟಾಪಿಕ್ಗೆ ಬರೋದಾದರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಅದರಲ್ಲಿ ಅರ್ಥಮೆಟಿಕ್ಕು, ಡಾಟಾ ಅನಾಲಿಸಿಸು, ಇಂಟರ್ಪ್ರಿಟೇಷನ್ನು, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್. ಇದರಲ್ಲೂ 5 ಟಾಪಿಕ್ಸ್ನ ನಾನು ಎತ್ಕೊಂಡಿದ್ದೀನಿ. ಈ 5 ಟಾಪಿಕ್ಸ್ನ ಕಲಿತ್ರೆ ನಿಮಗೆ ಸಾಕಾಗುತ್ತೆ. ಜಾಸ್ತಿ ಏನು ಓದೋದಕ್ಕೆ ಹೋಗಬೇಡಿ, ತುಂಬ ಏನು ಕೇಳೋಕ್ಕೆ ಹೋಗೋದಿಲ್ಲ. ಅಂದರೆ ತುಂಬ ಓದಿದ್ರೆ ನಮಗೆ ಎಲ್ಲ ಮರ್ತೋಗುತ್ತಲ್ವ. ಅದಕ್ಕೋಸ್ಕರ ನಾನು ಸ್ಮಾಲ್ ಆಗಿ ಒಂದು ಶಾರ್ಟ್ ನೋಟಾಗಿ ನಿಮಗೆ ಕೊಡ್ತಾಯಿದ್ದೀನಿ. ಟೈಮ್ ಕಮ್ಮಿ, ಶಾರ್ಟ್ ಟೈಮ್ ಪೀರಿಯಡ್ ಇರೋದ್ರಿಂದ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಥರ ನೋಟ್ಸ್ನ ಮಾಡಿ ಕೊಡ್ತಿರೋದು. ಯಾಕಂದರೆ ನಾನು ಬರೀತಿದ್ದೀನಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು 5ನೇ ಟಾಪಿಕ್ಗೆ ಬರೋದಾದರೆ ಜನರಲ್ ನಾಲೆಡ್ಜ್. ಅದರಲ್ಲಿ ಬರೋವಂಥದ್ದು 8 ಟಾಪಿಕ್ಸ್ನ ನಾನು ಎತ್ಕೊಂಡಿದ್ದೀನಿ. ಗ್ಲೋಬಲ್ ಎನ್ವಿರಾನ್ಮೆಂಟು, ಸೋಷಿಯಲ್ ಈವೆಂಟ್ ಆ್ಯಂಡ್ ಕಲ್ಚರಲ್ ಈವೆಂಟ್ಸು, ಪೊಲಿಟಿಕಲ್ ಈವೆಂಟ್ಸು ಆ್ಯಂಡ್ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಓದ್ಕೊಳ್ಳೋದಕ್ಕೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಎಕನಾಮಿಕ್ಸು, ಹಿಸ್ಟ್ರಿನ ಸ್ವಲ್ಪ ಡೆಪ್ತಾಗಿ ಓದೋದಕ್ಕೆ ಟ್ರೈ ಮಾಡಿ. ಅದರಲ್ಲಿ ಸ್ವಲ್ಪ ಜನರಲ್ ನಾಲೆಡ್ಜಲ್ಲಿ ಕ್ವಶನ್ಸ್ನ ಜಾಸ್ತಿ ರೈಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಹಿಸ್ಟ್ರಿನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನನ್ನ ಕೈಲಾದಷ್ಟು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ಇನ್ಫಾರ್ಮೇಷನಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ.